ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಮರ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಹಂತದ ಮತದಾನದ ನಂತರ ಜೂನ್ 4ರತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಈ ಮಧ್ಯದಲ್ಲೇ ಎಲ್ಲಾ ಪಕ್ಷಗಳಲ್ಲೂ ಕೂಡ ಲೆಕ್ಕಾಚಾರ ಶುರುವಾಗಿದೆ. ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಎಷ್ಟು ಟೋಟಲ್ ಸೀಟ್ಗಳನ್ನ ನಮ್ಮ ಬುಟ್ಟಿಗೆ ಹಾಕೊಳ್ಳಬಹುದು ಅಂತ ಬಿಜೆಪಿ ಒಂದು ಕಡೆ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಾ ಇದೆ. ಕಾಂಗ್ರೆಸ್ಗೆ ಒಂದು ಅತಿ ದೊಡ್ಡ ರಿಪೋರ್ಟ್ ಅದರ ಕೈ ಸೇರಿದೆ. ಲೋಕಸಭಾ ಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಸಿಕ್ಕಿದೆ. ಹಾಗಾದ್ರೆ ಏನ್ ಹೇಳ್ತಾ ಇದೆ ಅನ್ನೋ ವರದಿಯಲ್ಲಿ ಏನೇನಿದೆ, ಯಾವ ಕ್ಷೇತ್ರಗಳಲ್ಲಿ ಪಾಸಿಟಿವ್ ಇದೆ ಅನ್ನೋದ್ರ ಬಗ್ಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಲೋಕಸಭಾ ಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಕಾಂಗ್ರೆಸ್ ನಾಯಕರ ಕೈ ಸೇರಿದೆ ಗ್ರೌಂಡ್ ರಿಪೋರ್ಟ್. ಇದು ಕಾಂಗ್ರೆಸ್ ನಾಯಕರಿಗೆ ಬಂದಿರುವ ರಿಪೋರ್ಟ್. ಪಾರ್ಲಿಮೆಂಟ್ ಫೈಟ್ ನಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರಬಹುದು ಅನ್ನೋ ಒಂದು ಗ್ರೌಂಡ್ ರಿಪೋರ್ಟ್ ತಗೊಂಡಿದ್ದಾರೆ. ರಣಕಣದಲ್ಲಿ ಮೈತ್ರಿ ಪಡೆಗೆ ಕೈಕಲಿಗಳು ಭಾರಿ ಪೈಪೋಟಿ ನೀಡಿದ್ದಾರೆ. ಹಸ್ತಪಾಳ್ಯದಲ್ಲಿ ಆಂತರಿಕ ವರದಿ ಒಂದು ದೊಡ್ಡ ಆತ್ಮವಿಶ್ವಾಸ ನೀಡ್ತಾ ಇದೆ. ಒಂದು ಆಂತರಿಕ ವರದಿ ತರಿಸ್ಕೊಂಡ್ರು. ಯಾವ ಕ್ಷೇತ್ರದಲ್ಲಿ ಏನೇನ್ ಆಗಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಾಳ್ಯ ಒಂದು ವರದಿ ತರಿಸ್ಕೊಂಡಿದೆ. ಆ ವರದಿಯ ಪ್ರಕಾರ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅನ್ನುವ ವರದಿ ಕೈ ಸೇರಿದೆ. ಹಾಗಾದ್ರೆ ಆ ವರದಿ ಏನು ಹೇಳ್ತಾ ಇದೆ? ಕಾಂಗ್ರೆಸ್ 14ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಈ ವರದಿ ಹೇಳ್ತಾ ಇದೆ. ರಣಕಣದಲ್ಲಿ ನಿರೀಕ್ಷಿತ ಸ್ಥಾನ ಗೆಲ್ಲುವ ವಿಶ್ವಾಸದಲ್ಲಿದೆ ಹಸ್ತಪಡೆ. ಬಿಜೆಪಿಯ ಅರ್ಧಕ್ಕೂ ಹೆಚ್ಚು ಹಾಲಿ ಸಂಸದರನ್ನ ಸೋಲಿಸೋ ವಿಶ್ವಾಸದಲ್ಲಿದೆ ಹಸ್ತಪಡೆ. ಮೊದಲ ಹಂತಕ್ಕಿಂತ 2ನೇ ಹಂತ ಹೆಚ್ಚಿನ ಭರವಸೆ ಕೊಟ್ಟಿದೆ. ಮೊದಲನೇ ಹಂತದಲ್ಲಿ 6 ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ. ಮೊದಲನೇ ಹಂತದಲ್ಲಿ 14 ಕ್ಷೇತ್ರಗಳು, 2ನೇ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿತ್ತು. ಮೊದಲ ಹಂತದಲ್ಲಿ 6 ಕ್ಷೇತ್ರಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ. ಹಳೆ ಮೈಸೂರು ಭಾಗ ಸೇರಿದಂತೆ ಬೆಂಗಳೂರು ಈ ಭಾಗಗಳಲ್ಲಿ 14ರಲ್ಲಿ 6 ಸ್ಥಾನಗಳನ್ನ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. 2ನೇ ಹಂತದಲ್ಲಿ ಇನ್ನೂ 2 ಪ್ಲಸ್ 2, 2ನೇ ಹಂತದ 14 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನ ಗೆಲ್ಲುವ ವಿಶ್ವಾಸ ಕಾಂಗ್ರೆಸ್ಗೆ ಇದೆ. ಮಹಾ ಸಂಗ್ರಾಮದಲ್ಲಿ ಹಾಗಾದ್ರೆ ಮತದಾರನ ಈ ಮಹಾ ತೀರ್ಪಿಗೆ ಏನು ಕಾರಣ? ಇದು ಆಂತರಿಕವಾಗಿ ಬಂದಿರುವ ವರದಿಯಷ್ಟೇ. ಕಾಂಗ್ರೆಸ್ ತನ್ನ ಆಂತರಿಕ ವರದಿ ಒಂದನ್ನ ತರಿಸ್ಕೊಂಡಿದೆ. ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ, ಎಲ್ಲೆಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿನ ಮಟ್ಟಿಗಿದೆ, ಎಲ್ಲೆಲ್ಲಿ ಅಷ್ಟು ವರ್ಕ್ ಆಗಲಿಲ್ಲ. ಈ ವರದಿ ತರಿಸ್ಕೊಂಡಾಗ ಮೊದಲ ಹಂತದ ಮತದಾನದಲ್ಲಿ 14 ಕ್ಷೇತ್ರಗಳಲ್ಲಿ 6 ಸ್ಥಾನಗಳನ್ನ, 2ನೇ ಹಂತದ ಮತದಾನದಲ್ಲಿ 14 ಕ್ಷೇತ್ರಗಳಲ್ಲಿ 8 ಸ್ಥಾನಗಳನ್ನ, 6 + 8 14 ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅನ್ನೋ ಆಂತರಿಕ ವರದಿ ಕಾಂಗ್ರೆಸ್ ಪಾಳ್ಯಕ್ಕೆ ಸಲ್ಲಿಕೆಯಾಗಿದೆ. ಇದು ಸದ್ಯಕ್ಕೆ ಅತಿ ದೊಡ್ಡ ಬೂಸ್ಟ್ ಕಾಂಗ್ರೆಸ್ ಪಾಲಿಗೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಂತರಿಕ ವರದಿ ಕಾಂಗ್ರೆಸ್ ತರಿಸ್ಕೊಂಡಿದೆ. 28ರಲ್ಲಿ 14 ಸ್ಥಾನಗಳನ್ನ ಗೆಲ್ಲುವ ವಿಶ್ವಾಸ ಇದೆ. ಅದಕ್ಕಿಂತ ಹೆಚ್ಚು ಆಗಬಹುದು, ಅದಕ್ಕಿಂತ ಕಡಿಮೆ ಆಗಬಹುದು. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ತರಿಸ್ಕೊಂಡಿರೋ ವರದಿ ಹೇಳ್ತಾ ಇದೆ 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳನ್ನ ನಾವು ಗೆದ್ದುಕೊಳ್ಳೋ ಸಾಧ್ಯತೆ ಇದೆ. ಇದು ಇನ್ನು ಮುಂದುವರಿಬಹುದು ಅಂತಾನೂ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನ ಈ ವರದಿ, ಆಂತರಿಕ ವರದಿ ಏನು ಬಂದಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಆ್ಯಕ್ಚುಲಿ ಈ ಇಲೆಕ್ಷನ್ ಆದಮೇಲೆ ಸ್ವಲ್ಪ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಹುರುಪು ಕಾಣ್ತಾ ಉಂಟು ಆ್ಯಕ್ಚುಲಿ. ಯಾಕಂದರೆ ಬಿ ಜೆ ಪಿಯವರು ಮೊದಲು ಹೇಳಿದ್ರೆ ನಾವು 28ರಲ್ಲಿ 28 ಗೆಲ್ತೇವೆ ಅಂತ. ಈಗ ನನಗೆ ಎಲ್ಲರೂ ಮಿತ್ರರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಿತ್ರರಿದ್ದಾರೆ, JDS ಇದ್ದಾರೆ, ಬಿ ಜೆ ಪಿಯಲ್ಲಿ ಎಲ್ಲರೂ ಇದ್ದಾರೆ. ಈಗ ಬಿ ಜೆ ಪಿಯವರು ಹೇಳ್ತಾರೆ ಮ್ಯಾಕ್ಸಿಮಮ್ ಅಂದರೆ 22 ಬರ್ಬೋದು ಅಂತ ಹೇಳ್ತಾರೆ ಬಿ ಜೆ ಪಿಯವರು. ಸೊ 28 ಅಂತ ಹೇಳ್ತಿದ್ದವರು ಮ್ಯಾಕ್ಸಿಮಮ್ ಅಂದರೆ NDAಗೆ JDS + BJP ಸೇರಿಸಿ
22 ಬರ್ಬೋದು ಅಂತ ಹೇಳ್ತಾರೆ. ನೀವು ಕಾಂಗ್ರೆಸ್ನವ್ರ ಹತ್ರ ಕೇಳಿದರೆ ನೀವು ಹೇಳಿಗೆ ಕನಿಷ್ಠ ನಾವು 50% ಸೀಟ್ ಹೊಡಿತೇವೆ ಈ ಸಲ. ಎಷ್ಟೋ ವರ್ಷದ 4-5 ಎಲೆಕ್ಷನಲ್ಲಿ ನಮಗೆ 14 ಸೀಟ್ ತನಕ ಮುಟ್ಟಿಲ್ಲ, ಈ ಸಲ 14 ಸೀಟ್ನ ಮುಟ್ತೇವೆ ಅಂತ ಹೇಳ್ತಾರೆ ಅವರು. ಯಾಕೆ ಲಾಸ್ಟ್ 3-4-5 ಎಲೆಕ್ಷನಲ್ಲಿ ಎಂದೂ ಕೂಡ ಸೀಟ್ಗಳಿಗೆ ಅತ್ಯಂತ ಕನಿಷ್ಠ, ಯಾಕಂದ್ರೆ ಒಂದೇ ಒಂದು ಸೀಟ್ ಗೆದ್ದಿದ್ದು ಕಳೆದ ಬಾರಿ ಒಂದೇ ಸರಿ, ಮತ್ತೆ ಅಲ್ಲಿ 9, 8, 7, 10 ಹೀಗೆ ಮೋರ್ ದೆನ್ 50% ಸೀಟ್ ಅವರು ಎಂದೂ ತೆಗೆದಿಲ್ಲ ಈ ವಾಜಪೇಯಿ ಬಂದ ಮೇಲೆ ನಂತರ, ಸಾಧಾರಣ 1996 ನಂತರ. ಸೊ ಈ ಸಲ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈ ಸಲ ಹೈಯೆಸ್ಟ್ ಸೀಟ್ ಸಿಗುತ್ತಾರೆ ಅಂತೇಳಿ. ಆಗ ಮತ್ತೊಂದು ನಿಮ್ಮೊಂದು ನಮಗೊಂದು ರಿಪೋರ್ಟ್ ಬರ್ತಾ ಉಂಟು, ಏನಂದರೆ ಗುಪ್ತಚರ ಇಲಾಖೆ ಅಂತ, ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ. ಅದರ ಪ್ರಕಾರ 6 ಸೀಟ್ ಮಾತ್ರ ಕೊಡ್ತಾ ಇದ್ದಾರೆ ಯಾರಿಗೆ, ಕಾಂಗ್ರೆಸ್ಸಿಗೆ. BJP ಪ್ಲಸ್ ಅದು ಗುಪ್ತಚರ ಇಲಾಖೆ ಯೂಸಲಿ ಕರೆಕ್ಟ್ ಉಂಟು ಅಂತಾರೆ. ಅದರಲ್ಲಿ ಕ್ಷೇತ್ರ ಅಂತ ಕ್ಷೇತ್ರನೂ ಕೊಟ್ಟಿದ್ದಾರೆ ಅವರು. ಕ್ಷೇತ್ರದಲ್ಲಿ ಅವರು ಅದನ್ನು ಹೇಳುವ ಈಗೇನು ಗುಪ್ತಚರ ಇಲಾಖೆ ಅಂತ ಅದು ಬಂದದೇನೋ ಸರ್ಕ್ಯುಲೇಟ್ ಆಗ್ತಾ ಉಂಟು, ಅದರಲ್ಲಿ ಹೇಳೋದೇನು ತಪ್ಪಿಲ್ಲ. ಫಸ್ಟ್ ಫೇಸಲ್ಲಿ ಹಾಸನ, ಚಾಮರಾಜನಗರ, ಚಿತ್ರದುರ್ಗ ಮತ್ತು ಬ್ಯಾಂಗ್ಳೂರು ನಾರ್ತಲ್ಲಿ BJP ಸೋಲು. ಅದು ನನಗೆ ಆಶ್ಚರ್ಯ ಆಯಿತು. ಬ್ಯಾಂಗ್ಳೂರು ನಾರ್ತ್ ಶೋಭಾ ಅವ್ರು ಸೋಲ್ತಾರೆ ಅಂತ ಹೇಳೋದು ಒಂದು ಆಶ್ಚರ್ಯ ಆಯಿತು. ಮತ್ತು ಸೆಕೆಂಡ್ ಫೇಸಲ್ಲಿ ಗುಪ್ತಚರ ಇಲಾಖೆಯಲ್ಲಿ ಅವರು ವಿನ್ ಆಗೋ ಕ್ಷೇತ್ರ ದಾವಣಗೆರೆ ಮತ್ತು ಬೆಳಗಾಂ ಅಂತ ಹೇಳ್ತಾರೆ. ಅಲ್ಲಿ ಒಂದು ಆಶ್ಚರ್ಯ ಕಾಣ್ತಾ ಉಂಟು. ಅರೆ ಬೆಳಗಾಮಲ್ಲಿ ಜಗದೀಶ್ ಶೆಟ್ಟರ್ ಸೋಲಿಸೋ ಚಾನ್ಸ್ ಕಮ್ಮಿ. ನಮಗೆ ಏನಿತ್ತು ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗ ಉಂಟಲ್ಲ, ಈ ಬಿದರೆ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರದ್ದು ಕನಿಷ್ಠನ 3 ಸ್ಥಾನ ಗೆಲ್ತೇವೆ ಅಂತ. 5 ಗೆದ್ದರೂ ಆಶ್ಚರ್ಯ ಇಲ್ಲ, ಬಟ್ ಕನಿಷ್ಠ 3 ಸ್ಥಾನ ಗೆಲ್ತೇವೆ ಅಂತ. ಅವರು ಜಾಸ್ತಿ ಹೋಪಿರೋದೇ ಕಾಂಗ್ರೆಸ್ನವರಿಗೆ ಈ ಕಲ್ಯಾಣ ಕರ್ನಾಟಕ ಸೈಡಲ್ಲಿ. ಆ ರೀತಿ ನನಗೂ ಅದೇ ರೀತಿ ಕಾಣ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ, ಬಟ್ ಇವರು ಗುಪ್ತಚರ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ 0 ಅಂತ ತೋರಿಸ್ತಾ ಉಂಟು. ಅದು ಎಷ್ಟು ಸತ್ತಾರೆ. ಬಟ್ ನಿಮ್ಮ 14ಕ್ಕೆ ಬರಬೇಕಾದ್ರೆ ಅವರು ಈ 6 ಕ್ಷೇತ್ರ ಇದು ಸೇರಿಸಿ ಇನ್ನೊಂದು ಕಲ್ಯಾಣ ಕ್ಷೇತ್ರದಲ್ಲಿ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಒಂದು 3-4 ಸೀಟ್ ಆದರೂ ಗೆಲ್ಲಬೇಕು. ಮತ್ತು ನನಗೆ ತಿಳ್ಕೊಂಡೆ ಚಿಕ್ಕೋಡಿ ಕಾಂಗ್ರೆಸ್ಗೆ ಈಸಿ ಇರ್ಬೋದು ಅಂತ. ಮತ್ತು ಆ ಗುಪ್ತಚರ ಬೆಳಗಾಂ ಅಂತ ಹೇಳ್ತದೆ, ಚಿಕ್ಕೋಡಿ ಇಲ್ಲ ಅಂತ ಹೇಳ್ತದೆ. ಸೊ ಇದನ್ನೆಲ್ಲ ನೋಡುವಾಗ ಮತ್ತೆ ಕೆಲವು ಕ್ಷೇತ್ರ ಇದು ಶೋಭನ್ ಸಿಟಿ ಬಾವ್ರ ನೀವು ಹೇಳಿ, ಶೋಭಾ ಸೋಲೋ ಚಾನ್ಸಸ್ ಹೇಗೆ ಕಾಣ್ತದೆ ನಿಮಗೆ? ಉಂಟೇನಾದ್ರು ನಿಮ್ಮ ರಿಪೋರ್ಟ್ ಪ್ರಕಾರ? ಸರ್ ಬರಲಿ ಸರ್, ರಿಪೋರ್ಟ್ ಬರಲಿ. ಅಲ್ಲ ನಿಮ್ಮ ಅಂದಾಜು ನಂಗಂತೂ ಕಾಣೋದಿಲ್ಲಪ್ಪ, ಬಟ್ ಹೆಚ್ಚಿನವರು ಹೇಳ್ತಾರೆ ಬಿಜೆಪಿಯ ಕೆಲವೊಂದು ಎಡವಟ್ಟುಗಳಿಂದ ಬಿಜೆಪಿಗೆ ನೆಗೆಟಿವ್ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ ಸರ್. ಒಂದು ಸೀಟು ಸ್ಪರ್ಧಿಗಳನ್ನ ಹಂಚಿಕೆ, ಸೀಟು ಹಂಚಿಕೆಯಲ್ಲಿ ಅಂದ್ರೆ ಟಿಕೆಟ್ಗಳನ್ನ ನೀಡೋದ್ರಲ್ಲೂ ಬಿಜೆಪಿ ಎಡವಿದೆ ಅಂತ ಹೇಳಿಸ್ತಾ ಇದೆ. ನಾನು ಫೀಲ್ಡಿಗೆ ಹೋದಾಗ್ಲೂ ನನಗನ್ಸಿದ್ದು ಬಿಜೆಪಿಯಲ್ಲಿ ಉತ್ಸಾಹದ ಕೊರತೆ ಕಾಣ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ಇರುವ ಹುಮ್ಮಸ್ಸು ಬಿಜೆಪಿಯಲ್ಲಿ ನನಗೆ ಕಂಡು ಬಂದಿಲ್ಲ. ನಾನು ಫೀಲ್ಡ್ಗಳಿಗೆ ಹೋದಾಗ ಮೂರು ಕ್ಷೇತ್ರಗಳಲ್ಲಿ JDS ಸ್ಪರ್ಧಿಸ್ತಾ ಇದ್ರು. JDS ಕಾರ್ಯಕರ್ತರಲ್ಲಿ ಇದ್ದಿದ್ದ ಹುಮ್ಮಸ್ಸು ಬಿಜೆಪಿಯಲ್ಲಿ ಕಂಡು ಬರ್ತಾ ಇರಲಿಲ್ಲ ನನಗೆ. ಹಾಗಾಗಿ ಐ ಕಾಂಟ್ ಸೇ ಇವಾಗ ಪ್ರಿಡಿಕ್ಟ್ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಬಟ್ ಒಂದು ಅಂದಾಜಿನ ಪ್ರಕಾರ ಕೆಲವೊಂದು ಸೀಟು ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಬಿಜೆಪಿ ಎಡವಟ್ಟು ಮಾಡಿಕೊಂಡಿದೆ. ಅಂಡ್ ಕಾರ್ಯಕರ್ತರು ಈ ಬಾರಿ ಹುಮ್ಮಸ್ನಲ್ಲಿಲ್ಲ. ಇಸ್ ಇಟ್ ವೆದರ್ ಬಿಕಾಸ್ ಆಫ್ ಮೋದಿ ಗೆದ್ದೇ ಗೆಲ್ತಾರೆ ಅನ್ನುವ ಆತ್ಮವಿಶ್ವಾಸ ಅವರನ್ನ ಮನೇಲಿ ಕೂರಿಸ್ತಾ, ಅಥವಾ ರಾಜ್ಯ ನಾಯಕರ ಮೇಲಿನ ಮುನಿಸು, ಟಿಕೆಟ್ ಸರಿಯಾಗಿ ಹಂಚಿಕೆಯಾಗಿಲ್ಲ ಅನ್ನೋ ಮುನಿಸು ಕಾರ್ಯಕರ್ತರನ್ನ ಹೆಚ್ಚು ಉತ್ಸಾಹದಲ್ಲಿ ತಳ್ಳಿಲ್ವಾ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕಾಂಗ್ರೆಸ್ ಯಾವ ಮಟ್ಟಿಗೆ ಶ್ರಮ ಹಾಕಬಹುದೋ ಆ ಎಲ್ಲ ಶ್ರಮನೂ ಹಾಕಿದೆ. ಅದಕ್ಕೆ ಒಂದು ಕಾರಣನೂ ಎಲ್ಲರೂ ನಿಂತಿದ್ದವರು ಸಚಿವರ ಕುಟುಂಬಸ್ಥರು. ಹೆಚ್ಚಿನ ಮಟ್ಟಿಗೆ 13 ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳು ಮತ್ತು ಕುಟುಂಬಸ್ಥರೇ ನಿಂತಿದ್ರಿಂದ ಅದೊಂದು ಖಂಡಿತವಾಗಿಯೂ ಅವರಲ್ಲಿ ಒಂದು ಛಲ ಇತ್ತು, ಗೆದ್ದುಕೊಳ್ಳೇಬೇಕು ಅಂತ. ಆ್ಯಂಡ್ ಆಫ್ಕೋರ್ಸ್ ಸಚಿವರ ಕುಟುಂಬನೇ ನಿಂತಿದ್ದಾಗ, ಸಚಿವರ ಮಕ್ಕಳೇ ನಿಂತಿದ್ದಾಗ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿ ಕೆಲಸ ಮಾಡಿರಬಹುದು. ಈ ಎಲ್ಲ ಫ್ಯಾಕ್ಟರ್ಸು ವರ್ಕ್ ಆಗಿರಬಹುದು. ಅದರ್ ದ್ಯಾನ್ ದಟ್ ತುಂಬಾ ಮೇಜರ್ ಆಗಿ ವರ್ಕ್ ಆಗಿರಬಹುದು ಅನ್ನೋದು ಕಾಂಗ್ರೆಸ್ನ ಗ್ಯಾರಂಟಿ ವಿಷಯ ವರ್ಕ್ ಆಗಿದೆಯಾ, ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ನನಗೆ ಅನ್ಸಿದ್ದು ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು. ನಾನು ಹೇಳ್ತಾ ಒಂಥರ ಮೊದಲಿಂದ ಹೇಳ್ತಾ ಇದ್ದೆ, ಒಂದು ಅಗೋಚರಲ್ಲೇ ಕಾಂಗ್ರೆಸ್ ಪರವಾಗಿರ್ಬೋದು. ಅದು ನಾವು ಹೇಗೆ ಗೊತ್ತಾ, ಮತಪೆಟ್ಟಿಗೆ ಓಪನ್ ಅಂತ ಮಾತ್ರ, ಬ್ಯಾಲೆಟ್ ಬಾಕ್ಸ್ ಓಪನ್ ಅಂತ ಮಾತ್ರ ಗೊತ್ತಾಗ್ತದೆ. ಯಾಕಂದ್ರೆ ಲಾಸ್ಟ್ ಎಲೆಕ್ಷನ್ ನೋಡಿ, ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು 135 ಸೀಟ್ ಬರ್ತದೆ ಅಂತ ಯಾರೂ ಲೆಕ್ಕ ಹಾಕಿಲ್ಲ. ನಾವು ಯಾರು ಎಂಥ ಪಂಡಿತರು ಕರ್ನಾಟಕದಲ್ಲಿ 135 ಸೀಟ್ ತೆಗೆದು ಅದು ಪೆಟ್ಟಿಗೆ ಓಪನ್ ಮತಪೆಟ್ಟಿಗೆ ಓಪನ್ ಅಂತ ಕೂಡಲೇ ಗೊತ್ತಾಯಿತು. ಯಾಕೆ ನನಗೊಂದು ಆಸ್ತಿ ಕಾಣ್ತೊಂಡು ಈಗಲೂ ನನಗೆ ಕಾಂಗ್ರೆಸ್ ಹ್ಯಾಸ್ ಗಾಟ್ ದ ಎಡ್ಜ್ ಅಂತ ಯಾಕೆ ಗೊತ್ತಾ, ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಮಾಡಿದವರು ಯಾಕೆ ಈ ಸಲ ವೋಟ್ ಮಾಡಲ್ಲ ಅಂತ ಅವ್ರು ಮಾಡಲೇಬೇಕು. ಪ್ಲಸ್ ಅವರಿಗೆ ಗ್ಯಾರಂಟಿದು ಬರ್ಬೋದು. ಈ ಕಡೆಯಲ್ಲಿ ಮೋದಿ ಅಲೆಯಿಂದಾಗಿ ಬರ್ಬೋದು ಎಕ್ಸ್ಟ್ರಾ ವೋಟ್, ಆದರೆ ಅಲ್ಲಿನೂ ಕೌಂಟರ್ ಆಗಿ ಗ್ಯಾರಂಟಿ ಅಲೆಗಳು ಬರ್ಬೋದು. ಸೊ ಇದನ್ನು ನೋಡಿದರೆ ನನ್ನ ಲೆಕ್ಕಲ್ಲಿ ಈಗ ನೀವು ಲೇಟೆಸ್ಟಾಗಿ ರಿಪೋರ್ಟ್ ಕೊಡ್ತಾ ಇದ್ರಲ್ಲ 14 ಅಂತೇಳಿ, ಆಲ್ಮೋಸ್ಟ್ 14 ಅಂತೇಳಿ. ಸೊ ಅಲ್ಲದೆ ಅದರ ಸುತ್ತಮುತ್ತ ತಿರುಗ್ಬೋದು ಅಂತ. ಇದು ಕಾಂಗ್ರೆಸ್ ಆಂತರಿಕವಾಗಿ ತಗೊಂಡ್ಬಂದಿರೋ ವರದಿ, ಇದು ನಮ್ಮ ವರದಿನೂ ಅಲ್ಲ, ಯಾರ ವರದಿನೂ ಅಲ್ಲ. ಕಾಂಗ್ರೆಸ್ ಒಂದು ಆಂತರಿಕ ಸರ್ವೆ ನಡೆಸಿದೆ ಆಫ್ಟರ್ ಎಲೆಕ್ಷನ್. ಅವ್ರ ಕೈಗೆ ಏನ್ ರಿಪೋರ್ಟ್ ಹೋಗಿದೆಯಲ್ಲ ಅದನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ನಮ್ಮ ಸೌತ್ ಕೇಂದ್ರ, ನಮ್ಮ ಮಂಗಳೂರು ಕರಾವಳಿಯಲ್ಲಿ ಹೇಳ್ತಾರೆ, ಉಡುಪಿಗೆ ಯಾವಾಗಲೂ ಉಡುಪಿ ಮತ್ತು ಮಂಗಳೂರು ಇಲೆಕ್ಷನ್ ಆದ ಕೂಡಲೇ ಅಲ್ಲಿ ನಮ್ಮ ಪ್ರಭಾಕರ್ ಭಟ್ ಇದ್ದಾರೆ, ಅವರು ಬೂತ್ ವೈಸ್ ತಗೊಂಡು
ತಗೊಂಡು ಅಸೆಂಬ್ಲಿ ವೈಸ್ ಕೌನ್ಸಿಲ್ ಮಾಡಿ ಕನ್ಸಲ್ಟೇಟ್ ಮಾಡಿ ಫಿಗರ್ ಡಿಕ್ಲೇರ್ ಮಾಡ್ತಾರೆ. ಈ ಸಲ ಫಿಗರ್ ಡಿಕ್ಲೇರ್ ಮಾಡಿಲ್ಲ. ಅಲ್ಲಿನೂ ಸ್ವಲ್ಪ ಕನ್ಫ್ಯೂಷನ್ ಉಂಟು ಈ ಸಲ. ಅಂದರೆ ಬಿಕಾಸ್ ಆಫ್ ಗ್ಯಾರಂಟಿ ಲೇಡೀಸ್ ಎಕ್ದಮ್ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಒಂದು ತಿಳುವಳಿಕೆ ಉಂಟು. ಮಾತಾಡ್ತೀನಿ ಸರ್. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾಂಗ್ರೆಸ್ನಿಂದ ಒಂದು ಆಂತರಿಕ ಸರ್ವೆ ಆಗಿದೆ. 14 ಕ್ಷೇತ್ರಗಳು ಪ್ಲಸ್ ಆಗಬಹುದು ಅನ್ನುವ ಒಂದು ವರದಿ ಈಗ ಸಲ್ಲಿಕೆ ಆಗಿದೆ. ಏನೆಲ್ಲ ಫ್ಯಾಕ್ಟರ್ಗಳು ಕಾಂಗ್ರೆಸ್ನ ಪಾಲಿಗೆ ಪ್ಲಸ್ ಆಗಿರುತ್ತೆ ಈ ಬಾರಿಯ ಎಲೆಕ್ಷನ್ನಲ್ಲಿ? ಭಾವನಾ, ಕಾಂಗ್ರೆಸ್ ಚುನಾವಣೆ ಆದ ನಂತರದಲ್ಲಿ 2 ಹಂತಗಳಲ್ಲಿ ಈ ಒಂದು ಆಂತರಿಕವಾದಂಥ ವರದಿಯನ್ನು ಸಿದ್ಧಪಡಿಸಿದೆ. ಮುಖ್ಯವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮಂಡಳ ಪಂಚಾಯತಿ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಬೂತ್ ಏಜೆಂಟರು ಕೊಟ್ಟಿರ್ತಕ್ಕಂಥ ವರದಿ ಮತ್ತು ಪ್ರಚಾರ ಸಂದರ್ಭದಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯಗಳು ಮತ್ತು ಅದರ ನಂತರದಲ್ಲಿ ಆ ಒಂದು ಪ್ರಚಾರ ಸಂದರ್ಭದಲ್ಲಿ ಯಾವ ಏರಿಯಾಗಳಿಗೆ ಹೋಗಲಾಗಿತ್ತು ಅವರು ಬಂದು ವೋಟ್ ಹಾಕಿರ್ತಕ್ಕಂಥದ್ದು, ಒಟ್ಟಿನಲ್ಲಿ ತಳಹಂತದಲ್ಲಿ ಬೂತ್ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಬೂತ್ ಏಜೆಂಟ್ಗಳು ಕೊಟ್ಟಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಎಲ್ಲ ಬ್ಲಾಕ್ಗಳಿಂದಲೂ ಕೂಡ ವರದಿಯನ್ನು ಸಂಗ್ರಹ ಮಾಡಿ ಅದನ್ನು ತಾಲೂಕು ಮಟ್ಟ ಮತ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಮತ್ತು ಜಿಲ್ಲಾ ಮಟ್ಟದಿಂದ ಕ್ಷೇತ್ರವಾರು ಅದನ್ನು ಒಟ್ಟಾರೆ ವಿವರಗಳನ್ನು ಸಂಗ್ರಹ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. KPC ಅಧ್ಯಕ್ಷರಾಗಿರ್ತಕ್ಕ DK ಶಿವಕುಮಾರ್ ವರದಿ ಕೊಡಲಾಗಿದೆ ಮತ್ತು ಮುಖ್ಯಮಂತ್ರಿಗಳು ಕೂಡ ವರದಿ ಕೊಡಲಾಗಿದೆ. ಚುನಾವಣೆ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸಚಿವರುಗಳು ಅವರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ, ಭೇಟಿ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಪ್ಲಸ್ ಏನು ಕೆಲವೊಂದಷ್ಟು ಕಾರಣಗಳಿದ್ದಾವೆ ಮತ್ತು ಮೈನಸ್ಗೆ ಏನು ಕಾರಣಗಳಿದ್ದಾವೆ, ಎಲ್ಲಿ ಹೆಚ್ಚು ಓಟ್ ಆಗಿದ್ದಾವೆ, ಯಾವ ಸಮುದಾಯ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಓಟ್ ಆಗಿದೆ, ಅಲ್ಪಸಂಖ್ಯಾತರು ಎಷ್ಟು ಪ್ರಮಾಣದಲ್ಲಿ ವೋಟ್ ಮಾಡಿದ್ದಾರೆ, ಒಂದು 120 ವೋಟ್ ಇದ್ದರೆ 111 ವೋಟ್ ಎಲ್ಲಾಗಿದೆ ಮತ್ತು ಆ ಮೈನಸ್ ಆಗಿರ್ತಕ್ಕಂಥ 9 ವೋಟ್ ಯಾಕೆ ಮೈನಸ್ ಆಯಿತು, ಈ ಎಲ್ಲ ಫ್ಯಾಕ್ಟರ್ಗಳ ಬಗ್ಗೆಯೂ ಕೂಡ ಮಾಧ್ಯಮಗಳು ಮತ್ತು ವಿಶ್ಲೇಷಕರು ಚರ್ಚೆ ಮಾಡುವ ಬದಲಾಗಿ ಈ ತಳಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬೂತ್ ಏಜೆಂಟ್ರುಗಳು ಕೊಡ್ತಕ್ಕಂಥದ್ದು ಭಾಳ ಪ್ರಮುಖ ಆಗುತ್ತೆ. ಹಾಗಾಗಿ ಅದು ತುಂಬ ಅಕ್ಯುರೇಟ್ ಆಗಿರುತ್ತೆ ಅನ್ನುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿರ್ತಕ್ಕಂಥ ವಿಚಾರ. ಈ 14 ಮತ್ತು 14 ಅಂತಕ್ಕಂಥ ಒಂದು ಏನು ಲೆಕ್ಕಾಚಾರ ಇದೆ ಅಂದರೆ ಮೊದಲ ಹಂತದಲ್ಲಿ 6 ಸ್ಥಾನಗಳು ಪ್ಲಸ್ ಮತ್ತು ಎರಡನೇ ಹಂತದಲ್ಲಿ 8+ ಅಂತಕ್ಕಂಥ ಏನಿದೆ ಇದು 14 ಗಡಿಯನ್ನು ದಾಟಿ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಈ ವರದಿಯಲ್ಲಿ ಬಹಳ ಪ್ರಮುಖ ಪ್ರಸ್ತಾಪ ಮಾಡಲಾಗಿದೆ. ಇವೆಲ್ಲವೂ ಕೂಡ ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಏಜೆಂಟ್ಗಳು ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಆಧಾರದ ಮೇಲೆ ಆಗಿರ್ತಕ್ಕಂಥ. ರೈಟ್ ಆನಂದ್, ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ವೀಕ್ಷಕರೇ. ಬ್ರೇಕ್ನ ನಂತರ ಕಾಂಗ್ರೆಸ್ 14+ ಸ್ಥಾನಗಳನ್ನು ಪಡೆಯುವ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರೆ ಅದಕ್ಕೆ ಕಾರಣವಾಗಿರೋ ಅಂಶಗಳು ಏನು? 25 ಸ್ಥಾನಗಳನ್ನು ಪಡೆದಿರುವ ಬಿಜೆಪಿ ಒಂದು ವೇಳೆ ಕಡಿಮೆ ಸ್ಥಾನಗಳನ್ನು ಪಡೆಯುತ್ತೆ ಅಂದರೆ ಅದಕ್ಕೆ ಕಾರಣವಾಗಿರುವ ಅಂಶಗಳೇನು, ಕಾರಣವಾಗಬಹುದಾದ ಅಂಶಗಳು ಏನು? ಇದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.